ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಗೀತ ಬ್ಲಾಗ್ ಇನ್ ಕನ್ನಡ ಆ್ಯಂಡ್ ರೆಸಿಪೀಸ್. ಇವತ್ತು ಮಾರ್ನಿಂಗ್ 6:30 ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಸಂಡೇ ಬ್ಲಾಗ್ ಆಗಿರುತ್ತೆ. ನಾನು ನನ್ನ ಮಗಳು ಇಬ್ಬರೂ ಊರಿಗೆ ಹೊರಟಿದ್ದೀವಿ ಸಡನ್ನಾಗಿ. ಯಾಕಪ್ಪ ಅಂದರೆ ನನ್ನ ಮಗಳಿಗೆ ಸಮ್ಮರ್ ಹಾಲಿಡೇಸ್ ಇತ್ತಲ್ಲ, ಅದರಿಂದ ಊರಿಗೆ ಬಿಟ್ಬಿಟ್ಟು ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಹಾಗೆಯೇ ನನ್ನ ಮಗನಿಗೆ ಮುಡಿ ಕೊಟ್ಬಿಟ್ಟು ಊರಿಗೆ ಬಿಟ್ಬಿಟ್ಟು ಬರೋಣ ಅಂದ್ಬಿಟ್ಟು ಇವಾಗ ಹೊರಟಿದ್ದೀನಿ. ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ಹಾಗೆ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೊಂದು ವಿಷಯ ಏನಪ್ಪ ಅಂದರೆ ಇವತ್ತು ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ. ನನ್ನ ಹಸ್ಬೆಂಡ್ಗೂ ಗೊತ್ತಿಲ್ಲ, ಅವರು ಅಷ್ಟಾಗಿ ಡೇಟೆಲ್ಲ ನೆನ್ಪಿಟ್ಕೊಳ್ಳಲ್ಲ. ನಾವು ಪ್ರತಿ ವರ್ಷ ಅಷ್ಟೇ ವೆಡ್ಡಿಂಗ್ ಆ್ಯನಿವರ್ಸರಿ ಎಲ್ಲ ಸೆಲೆಬ್ರೇಷನ್ ಮಾಡಲ್ಲ. ಯಾಕೋ ಅದು ನಮ್ಮ ಅಪ್ಪ ಅಮ್ಮಂಗಾಗಲಿ ಯಾರಿಗೇ ಆಗಲಿ ತುಂಬ ಬೇಜಾರಿತ್ತು ಆ ದಿನ. ಅದರಿಂದ ನಾವೇನದು ಸೆಲೆಬ್ರೇಷನ್ ಮಾಡಲ್ಲ. ಸುಮ್ಮನೆ ನನ್ನ ಹಸ್ಬೆಂಡ್ಗೆ ನಾನು ವಿಶ್ ಮಾಡ್ತೀನಿ, ನನಗೆ ಅವ್ರು ವಿಶ್ ಮಾಡ್ತಾರೆ ಅಷ್ಟೇ. ಇವತ್ತಿಗೆ 9 ಇಯರ್ಸ್ ಕಂಪ್ಲೀಟ್ ಆಗಿ 10 ಇಯರ್ಸ್ ಆಗುತ್ತೆ ನಮ್ಮದು ಮದುವೆ ಆಗಿ. ವಿಶ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ರೀ. ಥ್ಯಾಂಕ್ ಯು. ಹಂಗೆ ಹೇಳಲ್ವಾ ವಿಶ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ನಾವು ಪ್ರತಿ ವರ್ಷ ಅಷ್ಟೇ, ಇಷ್ಟೇ ಸಿಂಪಲ್ಲು. ನನ್ನ ಹಸ್ಬೆಂಡ್ಗೆ ನಾನು ವಿಶ್ ಮಾಡ್ತೀನಿ, ನನಗೆ ಅವ್ರು ವಿಶ್ ಮಾಡ್ತಾರೆ. ಯಾವ ವರ್ಷವೂ ಸೆಲೆಬ್ರೇಷನ್ ಮಾಡಿಲ್ಲ, ಈ ವರ್ಷವೂ ಮಾಡಲ್ಲ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಬನ್ನಿ. ಟೈಮ್ ಆಯಿತು ರೀ. ಟೈಮ್ ಬಂದು 6:30 ಆಗಿದೆ. 7 o'clock ಟ್ರೈನ್ ಇರೋದು. ನಾನು ನನ್ನ ಮಗಳು ಫುಲ್ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್. ಪೌಡರ್ ಹಾಕೊಳ್ಳಿಲ್ವ ಫೇಸ್ಗೆ? ಎತ್ಕೊಳ್ಳಿಲ್ವಾ? ಎತ್ಕೊಂಡಿಲ್ವಮ್ಮ? ಏನಾಗಲ್ಲ ಬಾ, ಫ್ರೀ ಆಗುತ್ತೆ. ಹೊಸ ಸ್ಲಿಪ್ಪರ್ ಅಲ್ವಾ, ಅದಕ್ಕೆ ರೀ. 7 ಗಂಟೆಗೆ ಇರೋದು ಟ್ರೈನು. 6:35 ಇಲ್ಲೇ ಆಗೋಯ್ತು. ಇನ್ನೊಂದ್ಸಲ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ಹೇಗಿದೆ ಮದುವೆ ಆಗಿ 9 ವರ್ಷ ಆಯಿತು? ಹೇಗೈತೆ ಲೈಫು? ಮದುವೆಗಿಂತ ಮುಂಚೆ, ಮದುವೆ ಆದಮೇಲೆ ಯಾವಾಗ ಚೆನ್ನಾಗೈತೆ? ಹಾಂ, ಅದು ಹೇಳಿ. ಅದು ಬ್ಯಾಚುಲರ್ ಲೈಫ್ ಒಂಥರ, ಫ್ಯಾಮಿಲಿ ಲೈಫ್ ಒಂಥರ. ಎರಡರಲ್ಲಿ ಯಾವ್ದು ಬೆಟರ್ ಅಂತ ಕೇಳ್ತಾ ಇರೋದು. ಎರಡರಲ್ಲಿ ಯಾವ್ದು ಬೆಟರು? ಜಾಲಿ ಮಾಡೋಕ್ಕೆ ಬ್ಯಾಚುಲರ್ ಲೈಫ್ ಬೆಟರ್, ಜಾಲಿಯಾಗಿರೋಕ್ಕೆ. ಆಮೇಲೆ ಫ್ಯಾಮಿಲಿ ಅನ್ನಕ್ಕೆ ಗೊತ್ತು, ಫ್ಯಾಮಿಲಿ ಅನ್ನೋ ಸಂಸಾರ ಎಲ್ಲ ಇದ್ದಿದ್ದೆ. ನಾನು ಹೇಳ್ತಿರೋದು ನಿಮ್ಗೆ ಯಾವ್ದು ಚೆನ್ನಾಗೈತೆ ಅಂತ ಅನ್ನಿಸ್ತಾ ಇದೆ ಅಂತ. ಎರಡರಲ್ಲಿ ಒಂದು ಹೇಳಿ. ನನಗೆ ಇವಾಗ ನನ್ನ ಸಿಚುವೇಶನ್ ನೋಡಿದ್ರೆ ಫ್ಯಾಮಿಲಿನೇ ಬೆಟರ್. ಫ್ಯಾಮಿಲಿ ಯಾಕೆ? ಪರವಾಗಿಲ್ಲ, ಓಕೆ. ಸುಮ್ಮನೆ ಹಾಗೆ ರೇಗಿಸ್ತಾ ಇದ್ದೀನಿ ಅಷ್ಟೇ. ನಮ್ಮ ಮನೆಯವ್ರಿಗೆ ಫ್ಯಾಮಿಲಿ ಲೈಫೇ ಬೆಟರ್ ಅಂತೆ. ಎಷ್ಟೋ ಜನ ಬಾಯಲ್ಲಿ ಕೇಳಿದ್ದೀನಿ, ಬ್ಯಾಚುಲರ್ ಲೈಫೇ ಬೆಟರು, ಮದುವೆಗಿಂತ ಮುಂಚೆ ಹೇಗೋ ಆರಾಮಾಗಿದ್ದೆ, ಇವಾಗ ಹಿಂಗಾಯ್ತು ಹಂಗಾಯ್ತು ಅಂತಾರೆ. ಆದರೆ ನನ್ನ ಹಸ್ಬೆಂಡ್ ಆಗಲ್ಲ, ಮದುವೆ ಆದಮೇಲೆ ಚೆನ್ನಾಗಿದ್ದೀನಿ ಅಂತಾರೆ. ಖುಷಿ. ಬೇಗ ನಡೀರಿ, ಟೈಮ್ ಆಗುತ್ತೆ. ಕಾಫಿ ಕುಡಿಬೇಕಾಗಿತ್ತು, ತಲೆನೋಯ್ತಾ ಇತ್ತು, ಟೈಮ್ ಇಲ್ವಲ್ಲ. ಮಾರ್ನಿಂಗ್ ವ್ಯೂ ರಿಂಗ್ ರೋಡ್. ಸನ್ಲೈಟ್ ಚೆನ್ನಾಗಿ ಬೀಳ್ತಾ ಇತ್ತು, ಬಿಲ್ಡಿಂಗ್ಸ್ ಅಡ್ಡ ಆಯಿತು. ಇವಾಗ ಟ್ರೈನ್ಗೆ ಬಂದು ಕುತ್ಕೊಂಡು ಚಂದ್ರಪಟ್ಟಣ ಟ್ರೈನ್ ಮಿಸ್ ಆಯಿತು. ಅಂದರೆ ಇನ್ನೂ 3 ನಿಮಿಷ ಇತ್ತು, ಹೋಗಿ ಕ್ಯಾಚ್ ಮಾಡೋಕ್ಕಾಗಲಿಲ್ಲ. ಮಗು ಇಟ್ಕೊಂಡು ತುಂಬ ರಿಸ್ಕ್ ಯಾಕೆ ಅಂದ್ಬಿಟ್ಟು ಇನ್ನೊಂದು ಟ್ರೈನ್ಗೆ ಕುತ್ಕೊಂಡೆ. ಇದು 7:15ಗೆ ಇರೋದು. ಇದು ಶ್ರವಣಬೆಳಗೊಳ ಲಾಸ್ಟ್ ಸ್ಟಾಪು. ಇರಲಿ ಬಿಡು, ಇದರಲ್ಲೇ ಹೋಗೋಣ ಅಂದ್ಬಿಟ್ಟು ಇದಕ್ಕೇನೆ ಕೂತ್ಕೊಂಡೆ. ಶ್ರವಣಬೆಳಗೊಳದಲ್ಲಿ 10 ಗಂಟೆಗೆ ಸ್ಟಾಪ್ ಕೊಡುತ್ತೆ. ಅಲ್ಲಿಂದ ಮತ್ತೆ ನಾನು ಚಂದ್ರಪಟ್ಟಣಕ್ಕೆ ಆಟೋದಲ್ಲಿ ಹೋದ್ರಾಯ್ತು ಅಂದ್ಬಿಟ್ಟು, ಹೆಂಗೋ ಇರಲಿ ಪರವಾಗಿಲ್ಲ, ರಿಸ್ಕ್ ಆದರೂ ಪರವಾಗಿಲ್ಲ, ಟ್ರೈನಲ್ಲೇ ಹೋಗೋಣ ಅಂದ್ಬಿಟ್ಟು ಹತ್ತಿ ಕೂತ್ಕೊಂಡೆ. ಇವಾಗ ಶ್ರವಣಬೆಳಗೊಳದಲ್ಲಿ ಇಳಿದು ಈಚೆ ಹೋದರೆ ಆಟೋ ಸಿಗುತ್ತೆ. ಆಟೋ ಹಿಡ್ಕೊಂಡು ಚಂದ್ರಪಟ್ಟಣಕ್ಕೆ ಹೋಗಬೇಕು. ಇವಾಗ ಟೈಮ್ ಬಂದು 10:15 ಆಗಿದೆ. ಇವಾಗ ತಾನೇ ಬಂದ ಚಂದ್ರಪಟ್ಟಣಕ್ಕೆ. ಶ್ರವಣಬೆಳಗೊಳದಲ್ಲೇ ಇಳ್ಕೊಂಡು, ಯಾಕಂದರೆ ನಾವು ಹತ್ತಿ ಟ್ರೈನಲ್ಲಿ ಚಂದ್ರಪಟ್ಟಣ ಸ್ಟಾಪ್ ಇತ್ತಿಲ್ಲ.
ಶ್ರಾವಣಬೆಳಗೊಳದಲ್ಲಿ ಇಳ್ಕೊಂಡು ಇವಾಗ ಚಂದ್ರಪಟ್ಟಣಕ್ಕೆ ಬಂದಿದ್ದೀವಿ. ನನ್ನ ಮಗಳಲ್ಲಿ ಹೋಗಿ ಕೂತಿದ್ದಾಳೆ ಸುಸ್ತಾಗಿ. ಇವಾಗ ಹೊರಡಬೇಕು. ನೋಡೋಣ, ನನ್ನ ಮಗನಿಗೆ ಏನಾದರೂ ತಿಂಡಿ ತೊಗೊಂಡು ಆಟೋ ಹೊತ್ಕೊಂಡು ಹೋಗೋಣ ಅಂತ ಇದ್ದೀನಿ. ಅಮ್ಮ ಇಲ್ಲಿಗೆ ಬರ್ತೀನಿ ಇರು ಅಂತ ಇದ್ದಾರೆ, ವೆಯ್ಟ್ ಮಾಡೋಕ್ಕಾಗಲ್ಲ ಅಷ್ಟೊಂದು. ಅದರಿಂದ ಇವಾಗಲೇ ಹೊರಡ್ತೀನಿ. ನನ್ನ ಮಗಳಿಗೆ ಸುಸ್ತಾಗಿದೆ ಬಿಸಿಲಿರೋದಕ್ಕೆ, ಅದಕ್ಕೆ ಜ್ಯೂಸ್ ಕುಡಿತೀನಿ ಅಂದ್ಲು. ಅಮ್ಮ ಈ ತಲೆ ನಮ್ಮ ಹಿಂಗೆಲ್ಲ ಮಾಡ್ಕೊಂಡಿದೀಯಾ? ಲೆಮನ್ ಜ್ಯೂಸಲ್ಲ ಏನೂ ಇಲ್ಲ, ಲೆಮನ್ ಜ್ಯೂಸ್ ಅಷ್ಟೇ ಇರೋದು, ಬೇರೆ ಜ್ಯೂಸ್ ಏನೂ ಇಲ್ವಂತೆ. ಬೇರೆ ಕಡೆ ಹೋಗೋಕ್ಕೆ ತುಂಬ ಬಿಸಿಲಿದೆ, ಅದರಿಂದ ಇದನ್ನೇ ಕುಡಿಯಮ್ಮ ಅಂದೆ. ಸಿಕ್ಕಾಬಟ್ಟೆ ಬಿಸಿಲಿದೆ, 10 ಗಂಟೆ 10:30ಗೆ. ಚೆನ್ನಾಗಿದೆಯಾ ಟೇಸ್ಟು? ಬೇಡ, ನಾನು ಕಾಫಿ ಕುಡಿತಾ ಇದ್ದೀನಿ, ಬೇಡ. ನನ್ನ ಮಗಳು ಹೊಟ್ಟೆ ಹಶ್ವು ಅಂತ ಇದ್ದಾಳೆ, ಅದರಿಂದ ಏನಾದರೂ ತಿನ್ಸೋಣ ಅಂದ್ಬಿಟ್ಟು ಹೋಟ್ಲು ಕರ್ಕೊಬಂದೆ. ತಲೆಯಲ್ಲ ಸರಿಸ್ಕೊಂಡು ನಾನು ನನ್ನ ಫೇವ್ರೆಟ್ ಮಸಾಲೆ ದೋಸೆ ತೊಗೊಂಡೆ. ನನ್ನ ಮಗಳು ಪೂರಿ ತೊಗೊಂಡು ತಿಂತಾ ಇದ್ದಾಳೆ. ಚೆನ್ನಾಯ್ತಲ್ಲ? ಇವಾಗ ನಾವು ಟಿಫನ್ ಮಾಡ್ಕೊಂಡು ಬಂದು ಇಲ್ಲೇ ಕೂತಿದ್ದೀವಿ. ಆಗಲೇ ಕಾಫಿ ಕುಡಿದ್ವಲ್ಲ ಆ ಜಾಗದಲ್ಲಿ. ಸಂಜು ಬರ್ತಾ ಇದ್ದಾಳೆ. ಸಂಜು ಪ್ರಮೋಷನ್ ಇದೆ, ಬರ್ತೀನಿ ಅಲ್ಲೇ ಇರು ಅಂತ ಹೇಳಿದ್ಲು. ಡಿಸ್ಟರ್ಬೆನ್ಸ್ ಜಾಸ್ತಿ, ಯಾಕಂದರೆ ಇಲ್ಲಿ ಏಜ್ ಆದವರೆಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ಸ್ವಲ್ಪ ಡಿಸ್ಟರ್ಬೆನ್ಸ್ ಜಾಸ್ತಿ. ಸಂಜು ಬರ್ತೀನಿ ಅಂದ್ಲು. ಪ್ರೆಸ್ಟಿಜ್ದೊಂದು ಪ್ರಮೋಷನ್ ಇದೆ, ಬರ್ತೀನಿ ಅಲ್ಲೇ ಇರು, ಎಲ್ಲೂ ಹೋಗ್ಬೇಡ ಅಂದ್ಲು. ಅದರಿಂದ ವೆಯ್ಟ್ ಮಾಡ್ತಾಯಿದ್ದೀನಿ. ನಮ್ಮೂರಿಂದ ಸಂಜು ಬರ್ತಾ ಇದ್ದಾಳೆ. ಇನ್ನು ಸವಿತಾ ಬರ್ತಾ ಇದ್ದಾಳೆ. ಸವಿತಾ ಯಾರು ಅಂದರೆ ನಮ್ಮ ಅಕ್ಕನ ಬ್ಲಾಗಲ್ಲಿ ನೋಡಿರ್ತೀರ, ಸಂಜು ಬ್ಲಾಗಲ್ಲಿ ನೋಡಿರ್ತೀರ ನೀವು. ಅವಳು ಬರ್ತೀನಿ ಅಂದ್ಲು. ಅದರಿಂದ ವೆಯ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಧರ್ಮಸ್ಥಳಕ್ಕೆ ಹೋಗೋಣ ಬಾ ಅಂತ ಕರೆದಿದ್ದೆ. ಸರಿ ಆಯಿತು ನಾನು ಬರ್ತೀನಿ ಅಂದ್ಲು. ಅದರಿಂದ ವೆಯ್ಟ್ ಮಾಡ್ತಾಯಿದ್ದೀನಿ. ಅವಳಿಗೂ ತುಂಬ ಅಂದರೆ ತುಂಬ ಬಿಸಿಲಿದೆ, ಕುತ್ಕೊಳ್ಳೋಕ್ಕಾಗ್ತಿಲ್ಲ. ಇಷ್ಟೊತ್ತು ಊರಿಗೆ ಹೋಗಿದೆ. ಅಮ್ಮನೂ ಒಂದು ಫಂಕ್ಷನಿಗೆ ಬಂದಿದ್ದಾರೆ. ನಮ್ಮೂರವ್ರದ್ದೇ ಒಂದು ರಿಸೆಪ್ಷನ್ ಇತ್ತಂತೆ. ಅಮ್ಮ ಮಕ್ಕಳೆಲ್ಲ ಅಲ್ಲಿಗೆ ಬಂದಿದ್ದಾರೆ. ಮನೇಲೂ ಯಾರೂ ಇಲ್ಲ ಈ ಬಿಸಿಲಲ್ಲಿ ಹೋದರೆ. ಅದರಿಂದ ಸಂಜೆ ಜೊತೆ ಪ್ರಮೋಷನ್ ಮುಗಿಸ್ಕೊಂಡು ಬೈಕಲ್ಲೇ ಹೋಗೋಣ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೀನಿ. ಕೋಲ್ಡ್ ವಾಟರ್ ತೊಗೊಂಡಿದ್ದೀನಿ. ಕುಡಿಯೋಕ್ಕಾಗ್ತಿಲ್ಲ, ಬಿಡೋಕ್ಕಾಗ್ತಿಲ್ಲ. ಕುಡಿದ್ರೆ ಬಾಯೆಲ್ಲ ಫುಲ್ಲು ಕೋಲ್ಡ್ ಆಗುತ್ತೆ. ಕುಡಿದಿಲ್ಲ ಅಂದರೆ ಫುಲ್ಲು ಸಿಕ್ಕಾಬಟ್ಟೆ ಸೆಕೆ ಇದೆ. ವೆಯ್ಟ್ ಮಾಡ್ತಾಯಿದ್ದೀನಿ. ಅಲ್ಲೇ ಒಂದು ½ ಆನ್ ಅವರ್ ಮೇಲೆ ಆಯಿತು ನಾನು ಟಿಫನ್ ಮಾಡಿ ಇಲ್ಲಿ ಬಂದು ಕೂತ್ಕೊಂಡು. ಸವಿತಾ ಹಿರಿಸೇವೆ ಹತ್ರ ಬರ್ತಾಯಿದ್ದೀನಿ ಅಂದ್ಲು. ಸಂಜು ಇವಾಗ ಮನೆ ಬಿಟ್ಟಿದ್ದೀನಿ ಅಂದ್ಲು. ನೋಡೋಣ ಯಾರು ಫಸ್ಟ್ ಬರ್ತಾರೆ ಅಂತ. ಇವಾಗ ನಮ್ಮ ಅಕ್ಕನೂ ಬಂದ್ಲು. ಇವಾಗ ಹೋಗಬೇಕು. ಬೈಕ್ನ ಸೈಡಲ್ಲಿ ಹಾಕಿ ನಮ್ಮ ಬಾವನ ಕಾರಲ್ಲೇ ಹೋಗೋಣ ಅಂದ್ಬಿಟ್ಟು ನಮ್ಮ ಬಾವನ್ನ ಕರೆಸಿದ್ಲು. ಇವಾಗ ಕಾರಲ್ಲಿ ಹೊರಡಬೇಕು. ಇವಾಗ ಸವಿತಾ ಅಲ್ಲೇ ಬರ್ತಾಯಿದ್ಲು. ಅದರಿಂದ ಅವಳನ್ನ ಕರ್ಕೊಂಡು ಹೋಗೋಣ ಜೊತೆಗೆ ಅಂದ್ಬಿಟ್ಟು ಅಲ್ಲೇ ಕಾರ್ ನಿಲ್ಲಿಸ್ಬಿಟ್ಟು ಅವಳಿಗೆ ವೆಯ್ಟ್ ಮಾಡ್ತಾಯಿದ್ದು. ಅವಳು ಆ ಕಡೆ ಇದ್ಲು, ಅಂದರೆ ರೋಡ್ ಬಿಟ್ಟು ಆ ಕಡೆ ಇದ್ಲು. ಇವಾಗ ರೋಡ್ ಕ್ರಾಸ್ ಮಾಡಿ ಬರೋ ಗಂಟ ಇಲ್ಲೇ ನಿಂತಿದ್ದು. ಏನು ನಗು ಬರುತ್ತೆ ನಿಮಗೆ? ಕೂತ್ಕೊಳ್ಳಿ ಇಬ್ರು. ನೀನು ಮಾತ್ರ ಏನೇನು ಕಡಿಮೆ. ಎಲ್ಲ ಅದೆಲ್ಲ ಅಮ್ಮ ಹೇಳ್ತಾ ಇತ್ತಲ್ಲ, ಬೈಕು ನಿತನಿಗೆಲ್ಲ ಕೊಡ್ಬಿಟ್ಟು ನನ್ನ ಮಾತ್ರ ಕೊಡಿಸ್ಲಿಲ್ಲ ನೀನು ಕಟ್ಸಿಲ್ಲ, ನೀನು ಬರ್ಬೇಕಾಗಿತ್ತಲ್ಲ.
ಮುಗ್ದಾಯ್ತು ಸಂತ ಹಾಯ್ ಸವಿತಾ, ಯಾವಾಗ ಬಂದೆ? ನಾನು ಫಸ್ಟ್ ತೊಗೊಂಡಿದ್ದು ಹಾಂ A36. ಏಕೆ ನಾನು ಲಾಸ್ಟ್ ಹೇಳಿ ತೋರಿಸ್ನಿಲ್ವಾ? ನಾನು ತೊಗೊಂಡ್ಮೇಲೆ ಹೋಗಿ ತೊಗೊಂಡಿರೋದು ಮೇಡಮ್. ನಿನ್ನ ಮನಸಾಕ್ಷಿ ಮುಟ್ಕೊಂಡು ಹೇಳೆ, ನೀನು ಫಸ್ಟ್ ತೊಗೊಂಡಿರೋದು ಅಂತ. ನಾನು ಫಸ್ಟ್ ತೊಗೊಂಡಿದ್ದು, ನೀನು ನಮ್ಮ ಮನೆಗೆ ಬಂದಿದ್ದಲ್ಲ ಅವಾಗ ನಾನು ತೊಗೊಂಡಿದ್ದು. ಹೇಗಿದ್ದೀರಾ? ಮೈದಾ ತಂದಿದ್ದು ಏನು? ವೆಡ್ಡಿಂಗ್ ಆ್ಯನಿವರ್ಸರಿ. ಥ್ಯಾಂಕ್ ಯು. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ಥ್ಯಾಂಕ್ ಯು. ಅವಳು ಇಷ್ಟಪಡೋದಿಲ್ಲ, ಇವಳು ಇಷ್ಟಪಡ್ತಾ ಇದ್ದಾಳೆ ನೋಡಿ. ಇದೇ ಹೇಳ್ಕೊಟ್ಲು, ನೀನಾಗಿ ಹೇಳಿಲ್ವಲ್ಲ, ಹೇಳ್ಬೇಕು. ಮಗು ಹೇಳ್ಕೊಟ್ಟು ಹೇಳೋದಲ್ಲ. ಇಲ್ಲೇ ಇಲ್ಲೇ ಎಷ್ಟು ಹೋಗಮ್ಮ, ಹುಣಸೆ ಕುಡ್ಕ ಇರ್ಬೇಕು ವಿಡಿಯೋ ಮಾಡೋಕ್ಕೆ. ಅಮ್ಮ ಬಾಯಿಲಿ ಒಂದು ಪ್ರೆಸ್ಟೀಜ್ದು ಪ್ರಮೋಷನ್ ಇತ್ತಂತೆ, ಮುಗಿಸ್ಕೊಂಡು ಹೋಗೋಣ ಬಾ ಅಂದ್ಬಿಟ್ಟು ಹಾಗೆ ಕರ್ಕೊಂಬಂದವಳೆ. ನಾನು, ನಮ್ಮ ಭಾವ, ಮಕ್ಕಳು, ನಮ್ಮ ದೊಡ್ಡಕ್ಕ. ಲುಕ್ಕು ವಿಲನ್ ಲುಕ್ ಕೊಡ್ತೀಯಲ್ಲೇ. ಒರ್ಸಿದ್ದೀನಿ, ಇನ್ನೆಷ್ಟು ವರ್ಷನಾ? ಕಲರ್ ಚೇಂಜ್ ಆಗಬೇಕು, ಕ್ಯಾಮ್ರಾ ಅಲ್ಲ ನೋಡು. ನಾನು ಬ್ಲ್ಯಾಕೇ ಕಾಣೋದು. ಇಬ್ಬರು ಪ್ರೆಸ್ಟೀಜ್ ಗಂಡ ಹೆಂಡತಿ ಪ್ರೆಸ್ಟೀಜ್ ಹೋಗೋರಿ ಪ್ರಮೋಷನ್ಗೆ. ನಡಿ ಕೊಡ್ಸು. ನಾನು ಇಯರಿಂಗ್ಸ್ ನೋಡಿ ಬೈತಲೇ ಇದ್ದಾಳೆ, ಅವಾಲೆ ಬಿಚಾಕು ಪಿನ್ನಮರ ಥರ ಐತೆ, ಹಂಗೈತೆ ಹಿಂಗೈತೆ ಅಂತ. ಅದೇ ಟ್ರೆಂಡು. ಇವಳಿಗೇನು ಗೊತ್ತು ಗೊತ್ತಾ? ಚವಿ ನಮ್ಮ ಚವಿ. ನನಗಂತೂ ಸಿಕ್ಕಾಪಟ್ಟೆ ಸೆಕೆ, ಕುತ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಇವಾಗ ಪ್ರಮೋಷನ್ ಎಲ್ಲ ಮುಗೀತು, ಹೊರಡಬೇಕು. ಇನ್ನೊಂದು ವಿಡಿಯೋ ಇದೆ ಅಂದ್ಬಿಟ್ಟು ಮಾಡ್ಕೊತಾ ಇದ್ದಾರೆ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಸೆಕೆ. ಏನು ಆನ್ ಮಾಡಿದೆ? ತಡಿ, ಅಪ್ಪ ಬರುತ್ತೆ. ಸಿಕ್ಕಾಪಟ್ಟೆ ಸೆಕೆ ಇದೆ. ಅದೇ ಆನ್ ಆಗಲಿಲ್ಲ, ನೀನೇ ಆನ್ ಮಾಡಿದೀಯಾ. ನಮ್ಮ ಅಕ್ಕನ ಮಗಳು ಮಾತಾಡೋದು ನೋಡಿ. ಏನಾಯ್ತಮ್ಮ? ಪಿಂಟು ಏನಾಯ್ತಪ್ಪ? ಆಮ್ ಆಯ್ತಂತೆ. ಆನ್ ಆಯ್ತಲ್ಲ, ಆಮ್ ಆಯಿತು. ಆನ್ ಆಯ್ತವ. ಅಪ್ಪ ಬರ್ತಾರೆ. ಇವಾಗ ಪ್ರಮೋಷನ್ ಎಲ್ಲ ಮುಗಿಯೋದಕ್ಕೆ 1:30-2 ಗಂಟೆ ಹತ್ತತ್ರ ಆಗಿಬಿಟ್ಟಿತ್ತು. ಅದರಿಂದ ಊಟ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಹೋಟ್ಲಿಗೆ ಹೋಗ್ತಾಯಿದ್ದೀವಿ. ನಾನು ಮತ್ತು ಸಂಜು ಮತ್ತು ಸವಿತಾ 3 ಜನನೂ ಹೋಗ್ತಾಯಿದ್ದೀವಿ. ಇವಾಗ ಹೋಟ್ಲು ಗಂಟ ನನ್ನ ಡ್ರಾಪ್ ಮಾಡಿ ಸವಿತನ್ನ ಕರ್ಕೊಬರೋಕ್ಕೆ ಹೋಗಿದ್ದಾಳೆ. ಯಾಕಂದರೆ 3 ಜನ ತ್ರಿಬಲ್ಸ್ ಹೊಡಿಯೋಕ್ಕಾಗಲ್ಲ ಅಲ್ವಾ ಬೈಕಲ್ಲಿ. ಅದರಿಂದ ಫಸ್ಟು ನನ್ನ ಡ್ರಾಪ್ ಮಾಡಿ ಅದಾದಮೇಲೆ ಸವಿತನ್ನ ಕರ್ಕೊಬರ್ತೀನಿ ಅಂದ್ಬಿಟ್ಟು ಹೋದ್ಲು. ಆದರೂ ಹೊರಗಡೆ ಹೋದ್ರೆ ಎಷ್ಟು ಬಿಸಿಲು, ಇಲ್ಲಿ ಎಷ್ಟು ಕೂಲಾಗೈತೆ. ಏನು ತಗೋತೀರಾ? ಎಲ್ಲರೂ ಒಂದೇ ಥರ ಸರ್ ಬಂದಿದ್ದು ಸರ್. ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಸವಿತಾ ಬ್ಯಾಗ್ ತಗೋಬೇಕಂತೆ, ಅದಕ್ಕೆ ಹೋಗ್ತಾ ಇದ್ದೀವಿ. ಕೂಲಾಗಿದೆ ಇಲ್ಲಿ. ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಊರ ಕಡೆ ಹೊರಡ್ತಾ ಇದ್ದೀವಿ. ನಿಜವಾಗ್ಲೂ ತುಂಬ ಅಂದರೆ ತುಂಬ ಖುಷಿಯಾಗಿ ಊರಿಗೆ ಹೋದೆ. ಲಾಸ್ಟಲ್ಲಿ ತುಂಬ ಶಾಕ್ ಆಯಿತು, ತುಂಬ ಭಯ ಆಯಿತು. ಏನಾಯಿತು ಅಂತ ಫುಲ್ಲು ವೀಡಿಯೋಸ್ ನೋಡಿ ಲಾಸ್ಟಲ್ಲಿ ನಿಮಗೆ ಗೊತ್ತಾಗುತ್ತೆ. ಇವಾಗ ಮಕ್ಕಳಿಗೆ ಏನಾದರೂ ತಿಂಡಿಗಳನ್ನ ತೊಗೊಂಡೋಗೋಣ ಅಂದ್ಬಿಟ್ಟು ಬೇಕ್ರಿ ಹತ್ರ ನಿಲ್ಲಿಸಿದ್ದೀವಿ. ಬೆಂಗಳೂರಿಂದಲೂ ನಾನು ಏನೂ ತಂದಿತ್ತಿಲ್ಲ ಅಲ್ವಾ, ಅದರಿಂದ ಮಕ್ಕಳಿಗೆ ಏನಾದರೂ ತೊಗೊಂಡೋಗೋಣ ಅಂದ್ಬಿಟ್ಟು ಇವಾಗ ತೊಗೊತಾ ಇದ್ದೀನಿ. ಕೋಲ್ಡ್ ಪ್ಯಾಕೆಟ್ ಬೇಡ, ಚಾಕ್ಲೇಟು ಅನಿಕೆ ತಗೊಳ್ಳ, ಚಾಕ್ಲೇಟು ಹೂ ಮಾಡಿದ್ದ ಐಸ್ ಕ್ರೀಮ್ ತಿನ್ನೋದು ತಗೋ. ಹಾಂ ಸರಿ, ಏನು ಫೇವ್ರೆಟ್ ಬ್ಲ್ಯಾಕ್ ಕರೆಕ್ಟ್. ಎಷ್ಟಾಯಿತು ಟೋಟಲು? ಇವಾಗ
ನಮ್ಮ ಸಂಜೆ ಕೈಯಿಂದ ಮನೆಗೆ ಬಂದು ಚಾರ್ಜರ್ ಮರ್ತೋಗಿದ್ಲಂತೆ. ಅವಳು ಜಕ್ಕನಹಳ್ಳಿಗೆ ಬರ್ತಾಳೆ ಅಲ್ಲಂತೆ, ಆದ್ದರಿಂದ ತೊಗೊಂಡು ಹೋಗೋಣ ಅಂದ್ಬಿಟ್ಟು ಇದೇ ದಾರಿ ಅಲ್ವಾ ಅಮ್ಮನ ಮನೆ ಹೋಗೋದು. ಒರೆಸ್ತಾ ಇದ್ದಾಳೆ. ಯಾಕವ ಇವಾಗ ಒರೆಸ್ತಾ ಇದೆಯಾ? ಚಪಾತಿ ತಿನ್ನೋಣ, ಬಿರಿಯಾನಿ ಅದೆಲ್ಲ ಐಟಮ್ ಎಲ್ಲ ಕಡಿಮೆ ಆಯಿತು, ತಿಂದು ಹೊಟ್ಟೆ ತುಂಬಲಿಲ್ಲ, ಕಡಿಮೆ ಆಯಿತು. ಅರ್ಗೋಯ್ತಲ್ಲ, ಅದಕ್ಕೆ ಎಲ್ಲನೂ ಒಂದೇ ಸಲ ತಿನ್ನೋಣ. ಇವಾಗ ಚಂದ್ರಪಣ್ಣದಿಂದ ಬೈಕ್ ಓಡಿಸ್ಕೊಂಬಂದ್ಲಲ್ಲ, ಹೊಟ್ಟೆ ಹಶ್ವಾಗ್ಬಿಟ್ಟೈತೆ. ಅದಕ್ಕೆ ಚಪಾತಿ ತಿನ್ನೋಕ್ಕೆ ತಗೋತಾ ಇದ್ದಾಳೆ. ಇವಾಗ ಬೈಕಲ್ಲಿ ಉದ್ದಕ್ಕೂ ತಿಂತಾಳೆ, ನಾನು ಓಡಿಸ್ತೀನಿ ಅಲ್ವೇನೆ. ನೀರು ಕೊಡು, ಫ್ರಿಜ್ಜಲ್ಲಿ ನೀರು ಇಟ್ಟಿದ್ದೀವಿ ಹೆಂಗೆ? ಅದೆಲ್ಲ ಒಳ್ಳೆ ಕೆಲಸ ಜೀವನದಲ್ಲಿ ಮಾಡಿದ್ದಿಲ್ಲ ಅವಳು. ನೋಡಿ ಅದಕ್ಕೆ ಬೈತಾಳೆ ಅವಳದ್ದು ಅಂತ. ಮಜ್ಜಿಗೆ ಐತೇನೆ? ಏನಾಯ್ತಪ್ಪ ಅಮ್ಮಂಗೆ ಅಂದರೆ, ಆಗಲೇ ನಾನು ಹೇಳಿದ್ನಲ್ಲ ಅಮ್ಮ ಫಂಕ್ಷನ್ಗೆ ಚಂದ್ರಪಣ್ಣಕ್ಕೆ ಬಂದಿದ್ದರು ಅಂತ. ಬಂದಿದ್ದರು, ಮಕ್ಕಳನ್ನೆಲ್ಲ ಅಮ್ಮನ ಜೊತೆನೇ ಕಳಿಸ್ತು. ಅಮ್ಮ ಬಂದು ಎಲ್ಲ ಆ್ಯಕ್ಟಿವ್ ಆಗೇ ಇದ್ರಂತೆ. ಏನಾಯಿತು ಅಂತ ಗೊತ್ತಿಲ್ಲ, ಇದ್ದಕ್ಕಿದ್ದಂಗೆ ತಲೆ ಸುತ್ತು ಅಂದ್ಬಿಟ್ಟು ಬಿದ್ದೋಗಿದ್ದಾರೆ. ತಲೆ ಎಲ್ಲ ಫುಲ್ಲು ಸುತ್ತು ಅಂದ್ಬಿಟ್ಟು ಲೋ ಬಿ ಪಿ ಆಯಿತೋ ಏನೋ ಗೊತ್ತಿಲ್ಲ, ಸಿಕ್ಕಾಬಟ್ಟೆ ತಲೆ ಸುತ್ತು, ನಂಗೆ ಕಣ್ಣು ಬಿಡೋಕ್ಕಾಗ್ತಾಯಿಲ್ಲ ಅಂದ್ಬಿಟ್ಟು ಫುಲ್ಲು ಸುಸ್ತಾಗಿ ಬಿದ್ದೋಗಿದ್ದಾರೆ. ಪ್ರಮೋದ ಮತ್ತು ಊರವರು ನಮಗೆ ಫೋನ್ ಮಾಡಿದರು, ಬೇಗ ಬನ್ನಿ, ಎಲ್ಲಿದ್ದೀರಾ ತುಂಬ ಹುಷಾರಿಲ್ಲ ಅಂತ ಫೋನ್ ಮಾಡಿದ್ರು. ನಾನು ಮತ್ತು ನಮ್ಮ ಅಕ್ಕ ಇಬ್ಬರು ತುಂಬ ಅಂದರೆ ತುಂಬ ಫಾಸ್ಟಾಗಿ ಬಂದು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಡ್ರಿಪ್ಸ್ ಹಾಕಿಸಿ ಒಂದು 2 ಅವರ್, ಒಂದು 3 ಅವರ್ ಅಂದ್ಕೊಳ್ಳಿ, 3 ಅವರ್ ಅಡ್ಮಿಟ್ ಮಾಡಿ ಅದಾದಮೇಲೆ ಮನೆಗೆ ಕರ್ಕೊಬಂದಿದ್ದಾಯಿತು. ನಿಜವಾಗ್ಲೂ ತುಂಬ ಅಂದರೆ ತುಂಬ ಶಾಕು. ನನಗೇನು ಮಾಡಬೇಕು ಅನ್ನೋದೇ ಗೊತ್ತಾಗಲಿಲ್ಲ ನಮ್ಗಳಿಗೆ. ಫಸ್ಟ್ ನಾನು ಎತ್ಕೊಂಡೋಗಿ ಹಾಸ್ಪಿಟ್ಲಿಗೆ ಸೇರಿಸ್ಬೇಕು ಅನ್ನೋದೊಂದೇ ಬಂದಿದ್ದು. ಯಾಕಂದರೆ ನಮ್ಮ ಅಪ್ಪನ್ನ ಕಳ್ಕೊಂಡು ತುಂಬ ಅಂದರೆ ತುಂಬ ನೋವು ತಿಂದಿದ್ದೀವಿ. ತಾಯಿ ನಮ್ಮಮ್ಮ ಬಿಟ್ಟರೆ ನಮಗೇನೂ ಇಲ್ಲ. ನಮ್ಮ ಅಪ್ಪನ ಮನೆ ಪ್ರಪಂಚ ಅಂದರೆ ನಮ್ಮಮ್ಮ ಒಬ್ಬರೇ ನಮಗೆ ಇರೋದು. ಅಣ್ಣ ಇಲ್ಲ, ತಮ್ಮ ಇಲ್ಲ, ಯಾರೂ ಇಲ್ಲ. ಅದರಿಂದ ನಮ್ಮಮ್ಮನ ತುಂಬ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದೊಂದೇ ಅಷ್ಟೇ ನಮಗೆ ಆಸೆ ಇರೋದು. ತುಂಬ ಭಯ ಆಗುತ್ತೆ ಅಮ್ಮಂಗೆ ಏನಾದರೂ ಆಯಿತು ಅಂದರೆ. ಕೇಳಿದ್ರೆ ಸಾಕು ಫುಲ್ಲು ನಮಗೆ ಸುಸ್ತಾಗುತ್ತೆ. ನಾನು ಹಾಸ್ಪಿಟ್ಲಿಗೆ ಹೋಗಿದ್ದೇನು ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನಾನು ಮೊಬೈಲ್ ಮನೇಲೇ ಬಿಟ್ಟೋಗಿದ್ದೆ. ಆ ಗಾಬರಿಲಿ ನಾನು ಮೊಬೈಲ್ ತೊಗೊಂಡೋಗಕ್ಕಾಗಲಿಲ್ಲ. ಅದರಿಂದ ಏನು ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ನಾನು. ಚೆನ್ನಾಗಿ ನಗಾಡ್ಕೊಂಡೆ ಮಾತಾಡಿದ್ರಲ್ಲ. ನಾವೇನೋ ಏನೋ ಸುಸ್ತಾಗಿರ್ಬೋದೇನೋ ಬಿಸಿಲಿಗೆ ಅನ್ಕೊಂಡು. ಗೊತ್ತು ತರಬಾರ್ದ ಸಿಕ್ಕಿದ್ಲು, ಫೋನ್ ಕೊಡ್ಲಲ್ಲ, ಫೋನ್ ತಗೊಳ್ಳಲ್ಲ, ಅದಕ್ಕೆ ಟೇಸ್ಟ್ ಮಾಡ್ಕೊಂಡು ಏನು ನಗ ಬತ್ತೈತೆ ಅವಳು ಮಾತಾಡಿಸಿದ ತಕ್ಷಣ. ಇಷ್ಟ ಗಂಟೆ ಎಲ್ಲೋಗಿತ್ತು ನಗ? ಅಮ್ಮನ್ನ ಡಿಸ್ಚಾರ್ಜ್ ಮಾಡಿಕೊಂಡು ಮನೆಗೆ ಕರ್ಕೊಂಬರೋದೇ 8:30 ಆಗಿತ್ತು. ಅದರಿಂದ ಸಿಂಪಲ್ಲಾಗಿ ಮೊಸರು ಒಗ್ಗರಣೆ ಮಾಡಿ ಅನ್ನ ಮಾಡೋಣ ಮಕ್ಳಿಗೆಲ್ಲ ಅಂದ್ಬಿಟ್ಟು ಅಡುಗೆ ಮಾಡ್ತಾಯಿದ್ದೀನಿ ಇವಾಗ. ಅಣ್ಣ ಅಂತ ಇದೆಯಲ್ಲ ಪಾಪ ಮಾಮ ಏನಾದ್ರು ಮಾತು. ಇವಾಗ ನಾನು ಅಡುಗೆ ಮಾಡ್ತಾಯಿದ್ದೀನಿ. ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.